Good morning, students. Welcome to YouTube online classes. Vishamanama Residential High School, Sibara, Guttinadu. Subject Mathematics. In this video, we are discussing about chapter 3 Lines and Angles. You already know about the basic fundamental concept of geometry and basic definitions of geometry in your already previous classes. Today I am briefly discussing about the basic definitions and of geometry. Therefore, here we have to discussing about first basic terms and definitions. Basic terms and definitions of geometry. The first one is a line. Line means a straight path extending in both direction with no end points. Line it is a line segment. It can be extended in both directions. ಯಾವುದೋ ಒಂದು ಲೈನ್ ಸೆಗ್ಮೆಂಟನ್ನು ಎರಡೂ ಕಡೆ ನಾವು ಎಷ್ಟು ದೂರ ಬೇಕಾದರೂ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು. ಅದನ್ನು ನಾವು ಎಂತ ಕರಿತೀವಿ, ಲೈನ್ ಅಂತ ಹೇಳಿ ಕರಿತಾ ಇರ್ತೀವಿ. ಇಲ್ಲಿ ನಿಮಗೇನು ಡಯಾಗ್ರಾಮ್ ಕಾಣ್ತಾ ಇದೆಯಲ್ಲ, ದಿಸ್ ಈಸ್ ದ ಎಕ್ಸಾಂಪಲ್ ಆಫ್ ಲೈನ್. ಎ ಸ್ಟ್ರೈಟ್ ಪಾತ್ ಎಕ್ಸ್ಟೆಂಡಿಂಗ್ ಇನ್ ಬೋತ್ ಡೈರೆಕ್ಷನ್ ವಿತ್ ನೋ ಎಂಡ್ ಪಾಯಿಂಟ್. ದೆರ್ ಈಸ್ ನೋ ಎಂಡ್ ಪಾಯಿಂಟ್ಸ್. ದೀಸ್ ಆರ್ ಆಲ್ arrow mark indicates endless point. It can be extended indefinitely. Therefore, a straight path extending in both direction with no endpoints is called a line. Next, second one is a line segment. A part of a line that includes two points called endpoints. The part of a line between two endpoints is also called as a line segment ಅಂತ ಹೇಳ್ತಾ ಹೋಗ್ತೀವಿ, and all the points between them. Therefore, here it is an example for line segment. These 2 points are end points of line segments. ಎರಡಕ್ಕೂ ಕೂಡ ಎಂಡ್ ಪಾಯಿಂಟ್ ಇರುತ್ತೆ, ಬಟ್ ಲೈನಿಗೆ ಯಾವುದೇ ರೀತಿ ಎಂಡ್ ಪಾಯಿಂಟ್ ಇರಲ್ಲ, ಎಂಡ್ಲೆಸ್ ಪಾಯಿಂಟ್ಸ್ ಇರುತ್ತೆ. ಲೈನ್ ಸೆಗ್ಮೆಂಟ್ ಹ್ಯಾವಿಂಗ್ 2 ಎಂಡ್ ಪಾಯಿಂಟ್ಸ್. ನೆಕ್ಸ್ಟ್ ಥರ್ಡ್ ಒನ್ ಈಸ್ ರೇ ಅಂತ ಹೇಳ್ತಾ ಹೋಗ್ತೀವಿ, ಕಿರಣ ಅಂತ ಹೇಳ್ತೀವಿ. ಎ ಪಾರ್ಟ್ ಆಫ್ ಎ ಲೈನ್ ವಿತ್ ಒನ್ ಎಂಡ್ ಪಾಯಿಂಟ್. ಎ ಪಾರ್ಟ್ ಆಫ್ ಎ ಲೈನ್ ವಿತ್ ಎಂಡ್ ಒನ್ ಪಾಯಿಂಟ್ ದಟ್ ಕಂಟಿನ್ಯೂಯಸ್ ವಿತೌಟ್ ಎಂಡ್ ಇನ್ ಒನ್ ಡೈರೆಕ್ಷನ್. ಈ ಒಂದು ರೇ ಅಲ್ಲಿ ಒನ್ ಎಂಡ್ ಪಾಯಿಂಟ್ ಇರುತ್ತೆ. ದಿಸ್ ಈಸ್ ಸ್ಟಾರ್ಟಿಂಗ್ ಪಾಯಿಂಟ್, ಒನ್ ಎಂಡ್ ಪಾಯಿಂಟ್ ಇಲ್ಲಿಂದ ಸ್ಟಾರ್ಟ್ ಆಗಿ ದೇರ್ ಅನದರ್ ಡೈರೆಕ್ಷನಲ್ಲಿ ಎಂಡ್ಲೆಸ್ ಪಾಯಿಂಟ್ ಆಗಿ ಇಂಡೆಫಿನೆಟ್ಲಿ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಯಾವುದಾದ್ರೂ ಒನ್ ಡೈರೆಕ್ಷನಲ್ಲಿ ಒಂದು ಲೈನ್ ಸೆಗ್ಮೆಂಟನ್ನು ಯಾವುದಾದ್ರೂ ಒನ್ ಡೈರೆಕ್ಷನಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ದಟ್ ಈಸ್ ಕಾಲ್ಡ್ ಆಸ್ ರೇ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ರೇ ಮೀನ್ಸ್ ಎ ಲೈನ್ ಸೆಗ್ಮೆಂಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಇನ್ ಓನ್ಲಿ ಒನ್ ಡೈರೆಕ್ಷನ್ ಈಸ್ ಕಾಲ್ಡ್ ರೇ ಅಂತ ಹೇಳ್ತಾ ಹೋಗ್ತೀವಿ. ಈ ಡೈರೆಕ್ಷನ್ ಆದರೂ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು, ಅಥವಾ ಈ ಡೈರೆಕ್ಷನ್ ಆಗಾದರೂ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು. ಬಟ್ ಯಾವುದಾದ್ರೂ ಒನ್ ಡೈರೆಕ್ಷನಲ್ಲಿ ಎಕ್ಸ್ಟೆಂಡ್ ಮಾಡ್ತೀವಿ ಅದನ್ನು ರೇ ಅಂತ ಕರಿತೀವಿ. ಎರಡೂ ಡೈರೆಕ್ಷನಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಲೈನ್ ಅಂತ ಕರಿತೀವಿ. ಎರಡು ಎಂಡ್ ಪಾಯಿಂಟ್ಸ್ಗಳ ಮಧ್ಯೆ ಇರತಕ್ಕಂಥ ಪಾರ್ಟ್ ಆಫ್ ಲೈನನ್ನು ನಾವು ಲೈನ್ ಸೆಗ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ವಿ ಆರ್ ಡಿಸ್ಕಸ್ಸಿಂಗ್ ಅಬೌಟ್ ಕೊಲಿನಿಯರ್ ಪಾಯಿಂಟ್ಸ್. Collinear points means if 3 or more points lie on the same line is called collinear points. ಎರಡು ಅಥವಾ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಪಾಯಿಂಟ್ಸ್ಗಳು ಒಂದೇ ಸರಳ ರೇಖೆಯಲ್ಲಿ ಬಂತು ಅಂದರೆ ಅವನ್ನ ನಾವು ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ. ಸರಳ ರೇಖಾಗತ ಬಿಂದುಗಳು ಅಂತ ಕೂಡ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ನಾನ್ ಕೊಲಿನಿಯರ್ ಪಾಯಿಂಟ್ಸ್. If 3 or more points not lying on a same line is called non-collinear points. If 3 or more points not lying on a same line is called non-collinear points. For example, you are all sitting in a one desk. The 4 students are sitting in a one desk. These are all in a lying on a straight line. Their 4 students are sitting on the same bench. Therefore, the 4 points are ಕೊಲಿನಿಯರ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಒಂದೇ ಸರಳ ರೇಖೆಯಲ್ಲಿ ಇರ್ತಕ್ಕಂಥ 4 ಪಾಯಿಂಟ್ಸ್ಗಳು ಒಂದು ಸರಳ ರೇಖೆಯ ಮೇಲೆ ಇತ್ತು ಅಂದರೆ ಆ ಪಾಯಿಂಟ್ಸ್ಗಳನ್ನು ನಾವು ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ. ಅದೇ ಥರ ನೀವು ಟ್ರಯಾಂಗಲ್ ಕನ್ಸಿಡರ್ ಮಾಡಿದ್ರೆ ಟ್ರಯಾಂಗಲ್ 3 ಪಾಯಿಂಟ್ಸ್ ಇರುತ್ತೆ. 3 ಪಾಯಿಂಟ್ಸು ಕೂಡ ಒಂದೇ ಸರಳ ರೇಖೆಯಲ್ಲಿ ಬರಲ್ಲ. 3 ಪಾಯಿಂಟ್ಸು ಬೇರೆ ಬೇರೆ ಒಂದು ಡೈರೆಕ್ಷನಲ್ಲಿ ಬರ್ತಾ ಹೋಗ್ತವೆ. ಆ ರೀತಿ ಬಂದರೆ ಅದನ್ನು ನಾವೆಂತ ಕರಿತೀವಿ, ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಇಫ್ 3 or more ಪಾಯಿಂಟ್ಸ್ ನಾಟ್ ಲೈಯಿಂಗ್ ಆನ್ ಎ ಸೇಮ್ ಲೈನ್ ಇಸ್ ಕಾಲ್ಡ್ ನಾನ್ ಕೊಲಿನಿಯರ್ ಪಾಯಿಂಟ್ಸ್. ದೆನ್ what is the meaning of intersecting lines and non-intersecting lines ಅಂತ ಹೇಳೋದಾದರೆ, intersecting lines ಅಂದರೆ lines that cross. If 2 or more lines are cross each other at any one point. Here the 2 lines AB and CD ಅಂತ ಕನ್ಸಿಡರ್ ಮಾಡಿದ್ರೆ the 2 lines are cross each other at any one point is called
ಇಂಟರ್ಸೆಕ್ಟಿಂಗ್ ಲೈನ್ಸ್. ಇಲ್ಲಿ ಡಯಾಗ್ರಾಮ್ ಏನು ಕಾಣ್ತಿದೆಯಲ್ಲ ಇವನ್ನ ನಾವು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕೇಳ್ತೀವಿ. ನೆಕ್ಸ್ಟ್ ನಾನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ದಟ್ ನೆವರ್ ಕ್ರಾಸ್ ಆ್ಯಂಡ್ ಆರ್ ಆಲ್ವೇಸ್ ದ ಸೇಮ್ ಡಿಸ್ಟೆನ್ಸ್ ಅಪಾರ್ಟ್. ಎರಡು ಲೈನ್ಗಳು ಯಾವುದೇ ಒಂದು ಬಿಂದುವಿನಲ್ಲಿ ಛೇದಿಸದೇ ಇದ್ದರೆ ಅವನ್ನ ನಾವು ನಾನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತೀವಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ದೀಸ್ ಟು ಆರ್ ಸಪರೇಟ್, ಎರಡು ಕೂಡ ಸೇಮ್ ಡಿಸ್ಟೆನ್ಸಲ್ಲಿ ಒಂದೇ ರೀತಿ ಮೂವ್ ಆಗ್ತಾ ಇದ್ದಾವೆ. ದೇರ್ಫೋರ್ ದೀಸ್ ಲೈನ್ಸ್ ಆರ್ ಕಾಲ್ಡ್ ನಾನ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ದೀಸ್ ಲೈನ್ಸ್ ಆರ್ ಕಾಲ್ಡ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಅರ್ಥ ಆಗ್ತಾ ಹೇಳೋದು? ಈ ರೀತಿ ಒಂದಕ್ಕೊಂದು ಕ್ರಾಸ್ ಆಗಿದ್ದರೆ ಇಂಟರ್ಸೆಕ್ಟ್ ಲೈನ್ ಅಂತ ಕರಿತೀವಿ. ಈ ರೀತಿ ಎರಡು ಲೈನ್ಸ್ಗಳು ಒಂದಕ್ಕೊಂದು ಕ್ರಾಸ್ ಆಗದೇ ಇದ್ದರೆ, ಅವು ತನ್ನ ಪಾಡಿಗೆ ತಾನು ಹೋಗ್ತಾ ಇದ್ದರೆ ಅವನ್ನ ನಾವು ನಾನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಪರ್ಪೆಂಡಿಕ್ಯುಲರ್ ಲೈನ್ಸ್. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ರೀತಿ ಒಂದು ಲೈನಿಗೆ ಒಂದು ಹಾರಿಜಾಂಟಲ್ ಇನ್ನೊಂದು ವರ್ಟಿಕಲಿ ಎರಡೂ ಕೂಡ ಇಂಟರ್ಸೆಕ್ಟ್ ಆಗಿರುತ್ತೆ. ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟಲ್ಲಿ 90 ಡಿಗ್ರಿ ಇದ್ದರೆ, ಇಫ್ ಟೂ ಆರ್ ಮೋರ್ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಈಚ್ ಅದರ್, if two lines are intersecting each other at the point of intersection makes an 90 degree. ಇಲ್ಲಿ 4 ಆ್ಯಂಗಲ್ಸ್ ಫಾರ್ಮೇಷನ್ ಆಗುತ್ತೆ. 4 ಆ್ಯಂಗಲ್ಸು 90 ಡಿಗ್ರಿ ಇರುತ್ತೆ. ಈ ರೀತಿ ಇಂಟರ್ಸೆಕ್ಷನ್ ಆಗಿದ್ದರೆ ಅವನ್ನ ನಾವು ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಕರಿತಾ ಹೋಗ್ತೀವಿ. Two lines that intersect to form 4 right angles are called perpendicular lines. ಅಥವಾ if two lines are intersect each other at the point of intersection makes an right angle is called perpendicular lines ಅಂತಲೂ ಕೂಡ ಕರಿತಾ ಹೋಗ್ತೀವಿ. ನೆಕ್ಸ್ಟ್ angle. What is the meaning of angle? Angle is formed between two rays with a common end point. ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಕನ್ಸಿಡರ್ ಓ ಅಂತ ಕನ್ಸಿಡರ್ ಮಾಡ್ತೀರಾ, ಇಲ್ಲಿ ಎ ಅಂತ ತೊಗೊಳ್ತೀರಾ. ಓ ಎ ಎಕ್ಸಾಂಪಲ್ ಫಾರ್ ರೇ. ಆ್ಯಂಡ್ ಓ ಬಿ ಅಂತ ತೊಗೊಂಡ್ರೆ ಓ ಬಿ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಅನದರ್ ರೇ. ದ ಟೂ ರೇಸ್ ಫಾರ್ಮಿಂಗ್ ಆ್ಯನ್ ಆ್ಯಂಗಲ್. ಎರಡು ರೇಸ್ಗಳ ಮಧ್ಯೆ ಉಂಟಾಗಿರ್ತಕ್ಕಂಥ ಒಂದು ಸ್ಪೇಸ್ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಆ್ಯಂಗಲ್ ಅಂತ ಕರಿತೀವಿ. ಇಯರ್ ದಿಸ್ ಈಸ್ ಕಾಮನ್ ಪಾಯಿಂಟ್ ವಿ ಕಾಲ್ಡ್ ಆಸ್ ವರ್ಟೆಕ್ಸ್ ಅಂತ ಕರಿತಾ ಹೋಗ್ತೀವಿ. ದ ಟೂ ರೇಸ್ ಆಫ್ ಆ್ಯನ್ ಆ್ಯಂಗಲ್ ಈಸ್ ಕಾಲ್ಡ್ ಆಸ್ ಆರ್ಮ್ಸ್ ಆಫ್ ದ ಆ್ಯಂಗಲ್ ಅಂತಲೂ ಕೂಡ ಕರಿತೀವಿ. ಓ ಎ ಆ್ಯಂಡ್ ಓ ಬಿ ಆರ್ ಕಾಲ್ಡ್ ಆರ್ಮ್ಸ್. ಏನು ರೀತಿ ರೇಸ್ ಇದಾವಲ್ಲ, ಈ ರೇಸ್ಗಳನ್ನು ನಾವು ಆರ್ಮ್ಸ್ ಅಂತ ಕರಿತೀವಿ. ದಿಸ್ ಪಾಯಿಂಟ್ ಕಾಮನ್ ಪಾಯಿಂಟ್, ಎರಡು ರೇಸು ಯಾವುದೋ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿರ್ತವೆ, ಕಾಮನ್ ಪಾಯಿಂಟ್ ಆಗಿರುತ್ತೆ. ಆ ಕಾಮನ್ ಪಾಯಿಂಟ್ಗೆ ನಾವೆಂತ ಕರಿತೀವಿ? ವರ್ಟೆಕ್ಸ್ ಅಂತ ಕರಿತಾ ಹೋಗ್ತೀವಿ. ದೇರ್ಫೋರ್ ಆ್ಯಂಗಲ್ ಈಸ್ ಫಾರ್ಮ್ಡ್ ಬಿಟ್ವೀನ್ ಟೂ ರೇಸ್ ವಿತ್ ಎ ಕಾಮನ್ ಎಂಡ್ ಪಾಯಿಂಟ್ ಈಸ್ ಕಾಲ್ಡ್ ಆ್ಯಂಗಲ್ ಅಂತ ಹೇಳ್ತೀವಿ. ಎರಡು ರೇಸ್ಗಳ ಮಧ್ಯೆ ಅದೇ ರೀತಿ ಎರಡು ರೇಸ್ಗಳು ಒಂದೇ ಕಾಮನ್ ಎಂಡ್ ಪಾಯಿಂಟನ್ನು ಹೊಂದಿದ್ದು, ಆ ಎರಡು ರೇಸ್ಗಳ ಮಧ್ಯೆ ಇರ್ತಕ್ಕಂಥ ಒಂದು ಸ್ಪೇಸ್ಗೆ ನಾವೆಂತ ಕರಿತಾ ಹೋಗ್ತೀವಿ? ಆ್ಯಂಗಲ್ ಅಂತ ಕರಿತಾ ಹೋಗ್ತೀವಿ. ಈ ಆ್ಯಂಗಲ್ಸ್ ಮೀನ್ಸ್ ಇನ್ ಜಿಯೋಮೆಟ್ರಿ ಆ್ಯನ್ ಆ್ಯಂಗಲ್ ಇಸ್ ದ ಫಿಗರ್ ಫಾರ್ಮ್ಡ್ ಬೈ ಟೂ ರೇಸ್ ಶೇರಿಂಗ್ ಎ ಕಾಮನ್ ಎಂಡ್ ಪಾಯಿಂಟ್ಸ್. ಎರಡು ರೇಸ್ಗಳು ಕೂಡ ಕಾಮನ್ ಎಂಡ್ ಪಾಯಿಂಟ್ ಇರುತ್ತೆ, ಕಾಲ್ಡ್ ದ ವರ್ಟೆಕ್ಸ್ ಆಫ್ ದ ಆ್ಯಂಗಲ್. The magnitude of the angle is the amount of rotation. It is very very important. Angle ಎಷ್ಟು ಡಿಗ್ರಿ ಆ್ಯಂಗಲ್ ಇದೆ ಅನ್ನೋದನ್ನು ನಾವು ಮೆಜರ್ ಮಾಡ್ತೀವಲ್ಲ, ಅಟ್ ಈಸ್ ಡಿಪೆಂಡ್ಸ್ ಆನ್ ಅಮೌಂಟ್ ಆಫ್ ರೊಟೇಷನ್. ಆ ಎರಡು ರೇಸ್ಗಳು ಯಾವ ರೀತಿ ರೊಟೇಷನ್ ಆಗಿದೆ ಅನ್ನೋದ್ರ ಮೇಲೆ ಆ್ಯಂಗಲ್ಲು ಡಿಪೆಂಡ್ ಆಗಿರುತ್ತೆ. ದಟ್ ಸಪ್ರೇಟ್ಸ್ ದ ಟೂ ರೇಸ್ ಆ್ಯಂಡ್ ಕ್ಯಾನ್ ಬಿ ಮೆಜರ್ಡ್ ಬೈ ಕನ್ಸಿಡರಿಂಗ್ ದ ಲೆಂತ್ ಆಫ್ ಸರ್ಕ್ಯುಲರ್ ಆರ್ಕ್ ಸ್ವೆಪ್ಟ್ ಔಟ್ ವೆನ್ ಒನ್ ರೇ ಈಸ್ ರೊಟೇಟೆಡ್ ಅಬೌಟ್ ದ vertex to coincide with other. ಅರ್ಥ ಹೇಳಿದ್ದು? Therefore that separates the two rays, the amount of rotation that separates the two rays and can be measured by considering the length of circular arc. ಆ ಎರಡು ರೇಸ್ಗಳ ಮಧ್ಯೆ ನಾವು ಒಂದು ಸರ್ಕ್ಯುಲರ್ ಆರ್ಕ್ ಡ್ರಾ ಮಾಡಿರ್ತೀವಲ್ಲ, ಸರ್ಕ್ಯುಲರ್ ಆರ್ಕ್ನ ಲೆಂತ್ ಜಾಸ್ತಿ ಆಗ್ತಾ ಹೋದರೆ ಆ್ಯಂಗಲ್ಲು ಜಾಸ್ತಿ ಆಗ್ತಾ ಹೋಗುತ್ತೆ. ಲೆಂತ್ ಕಡಿಮೆ ಆಯಿತು ಅಂದರೆ ಆ್ಯಂಗಲ್ ಕಡಿಮೆ ಇದೆ ಅಂತ ಅರ್ಥ. ಆರ್ಕ್ ಸ್ವೆಫ್ಟ್ ಔಟ್ ವೆನ್ ಒನ್ ರೇ ಈಸ್ ರೊಟೇಟೆಡ್ ಅಬೌಟ್ ದ ವರ್ಟೆಕ್ಸ್ ಟು ಕೋಯಿನ್ಸೈಡ್ ವಿತ್ ಅದರ್. ಒಂದು ರೇ ಕೋಯಿನ್ಸೈಡ್ ಆಗಿ ಇನ್ನೊಂದು ರೇ ಏನಾಗ್ತಿರುತ್ತೆ? ರೊಟೇಟ್ ಆಗ್ತಾ ಹೋಗುತ್ತೆ. ಆಗ ಆ್ಯಂಗಲ್ ಅಮೌಂಟ್ ಆಫ್ ರೊಟೇಷನ್ ಚೇಂಜಸ್ ಆಗ್ತಾ ಹೋಗುತ್ತೆ, ಅಲ್ಲಿ ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ. ಮೇನ್ಲಿ ದ ಅಮೌಂಟ್ ಆಫ್ ರೊಟೇಷನ್ ಬಿಟ್ವೀನ್ ಟೂ ರೇಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆ್ಯಂಗಲ್. ದ ಆ್ಯಂಗಲ್ ಈಸ್ ಎ ಜಿಯೋಮೆಟ್ರಿಕಲ್ ಫಿಗರ್ ಫಾರ್ಮ್ಡ್ ಬೈ ಟೂ ರೇಸ್ ಶೇರಿಂಗ್ ಎ ಕಾಮನ್ ಎಂಡ್ ಪಾಯಿಂಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆ್ಯಂಗಲ್ಸ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಆ್ಯಂಗಲ್ಸ್ ಹ್ಯಾವಿಂಗ್ ಸೋ ಮೆನಿ ಟೈಪ್ಸ್. ಇನ್ ಮ್ಯಾಥಮೆಟಿಕ್ಸ್ ದ ಆ್ಯಂಗಲ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಡಿಫರೆಂಟ್ ಟೈಪ್ಸ್, ನೇಮ್ಲಿ ದ ಟೈಪ್ಸ್ ಆಫ್ ಆ್ಯಂಗಲ್ಸ್. Now we are discussing about types of angles. There are different types of angles, namely first one is acute angle, second one is right angle,
Next, third one is obtuse angle. Fourth one is a right angle. Star is straight angle. This is a straight angle. Next, reflex angle. Next, complete angle. Next, complementary angle, and finally a supplementary angle. Acute angle, right angle, obtuse angle. This right angle alla, straight angle idu. Straight angle, reflex angle, complete angle, complementary angles, and supplementary angles. These are the different types of angles. Next, first we are discussing about first acute angles. Acute angles means here we can show different diagrams. Here first angle measures 18 degree, second angle measures 45 degree, third angle measures 33 degree, fourth angle measures 88 degree, fifth angle measures 22.5 degree, and finally the seventh angle measures 7 degree. Therefore these all are angles measures greater than 0 degree and less than 90 degree. These are all angles measures greater than 0 degree and less than 90 degree. ಈ ರೀತಿ 0 ಡಿಗ್ರಿಗಿಂತ ಜಾಸ್ತಿ 90 ಡಿಗ್ರಿಗಿಂತ ಕಡಿಮೆ ಇರತಕ್ಕಂಥ ಎಲ್ಲ ಆ್ಯಂಗಲ್ಸ್ಗಳನ್ನು ನಾವೆಂತ ಕರಿತೀವಿ ಅಕ್ಯೂಟ್ ಆ್ಯಂಗಲ್ಸ್ ಅಂತ ಕರಿತಾ ಹೋಗ್ತೀವಿ. Therefore the measure of an angle with a measure between 0 and 90 degree or with less than 90 degree, 0 and 90 degree or with less than 90 degree radians is called acute angles. ಅರ್ಥ ಆಯ್ತು ಹೇಳಿದ್ದು. The angle measures greater than 0 degree and less than 90 degree are called acute angle ಅಂತಲೂ ಕೂಡ ಕರೀತಾ ಹೋಗ್ಬೋದು. Next one is obtuse angle. Here we are also given different angles. First one is 135 degree, second one is 93 degree, third one is 174 degree, 117.8 degree, 110 degree, 157 degree. ಈ ರೀತಿ ಇದ್ದರೆ ಇವೆಲ್ಲವೂ ಕೂಡ ನೋಡಿ ಅಬ್ಸರ್ವ್ ಮಾಡಿರಿ, ಗ್ರೇಟರ್ ದ್ಯಾನ್ 90 ಡಿಗ್ರಿ ಇದೆ, ಹಾಗಾದರೆ ಲೆಸ್ ದ್ಯಾನ್ 180 ಡಿಗ್ರಿ ಇದ್ದಾವೆ. ಈ ರೀತಿ ದ ಆ್ಯಂಗಲ್ಸ್ ವಿಚ್ ಮೆಜರ್ಸ್ ಗ್ರೇಟರ್ ದ್ಯಾನ್ 90 ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ 180 degree are called obtuse angle ಅಂತ ಕರಿತಾ ಹೋಗ್ತೀವಿ. Therefore angle measures greater than 90 degree but less than 180 degrees is called obtuse angle. ಹಾಗಾದರೆ 0 ಗ್ರೇಟರ್ ದ್ಯಾನ್ 0 ಲೆಸ್ ದ್ಯಾನ್ 90 ಡಿಗ್ರಿ ಇದ್ದರೆ ಅಕ್ಯೂಟ್ ಆ್ಯಂಗಲ್ಲು, ಗ್ರೇಟರ್ ದ್ಯಾನ್ 90 ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ 180 ಡಿಗ್ರಿ ಇದ್ದರೆ ಅಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತೀವಿ. ಎಕ್ಸಾಕ್ಟ್ 90 ಡಿಗ್ರಿ ಇದ್ದರೆ ದ ಆ್ಯಂಗಲ್ ವಿಚ್ ಮೆಜರ್ಸ್ ಎಕ್ಸಾಕ್ಟ್ 90 ಡಿಗ್ರಿ ಈಸ್ ಕಾಲ್ಡ್ ರೈಟ್ ಆ್ಯಂಗಲ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಸ್ಟ್ರೈಟ್ ಆ್ಯಂಗಲ್. ಸ್ಟ್ರೈಟ್ ಆ್ಯಂಗಲ್ ಮೀನ್ಸ್ ದಿಸ್ ಈಸ್ ದ ಸ್ಟ್ರೈಟ್ ಲೈನ್. ಎಕ್ಸಾಂಪಲ್ ಫಾರ್ ಸ್ಟ್ರೈಟ್ ಲೈನ್, ದ ಆ್ಯಂಗಲ್ಸ್ ಆನ್ ಎ ಸ್ಟ್ರೈಟ್ ಲೈನ್ ಈಸ್ ಆಲ್ಸೋ ಕಾಲ್ಡ್ ಅ ಸ್ಟ್ರೈಟ್ ಆ್ಯಂಗಲ್. ದ ಆ್ಯಂಗಲ್ ಫಾರ್ಮ್ಡ್ ಆನ್ ಎ ಸ್ಟ್ರೈಟ್ ಲೈನ್ ಈಸ್ ಕಾಲ್ಡ್ ಸ್ಟ್ರೈಟ್ ಆ್ಯಂಗಲ್. ಅಥವಾ ಆರ್ the angle measures exact 180 degree is called a straight angle. A straight angle changes the direction to point the opposite way. It looks like a straight line. It measures 180 degree of a revolution or two right angles is called straight angle. ಅರ್ಥ ಆಯ್ತು. Angle which measures exact 180 degree is called straight angle. ನೆಕ್ಸ್ಟ್ ಒನ್ ಈಸ್ ರಿಫ್ಲೆಕ್ಸ್ ಆ್ಯಂಗಲ್. ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ಒಂದು 266 ಡಿಗ್ರಿ ಇದೆ, ಇನ್ನೊಂದು 230 ಡಿಗ್ರಿ ಇದೆ, ಇನ್ನೊಂದು 237 ಡಿಗ್ರಿ ಇದೆ, ನೆಕ್ಸ್ಟ್ ಫೋರ್ತ್ ಒನ್ನು 242 ಡಿಗ್ರಿ ಇದೆ, ಫಿಫ್ತ್ ಒನ್ನು 197 ಡಿಗ್ರಿ ಇದೆ, ಸೆವೆಂತ್ ಒನ್ನು ಸಿಕ್ಸ್ತ್ ಒನ್ನು 224 ಡಿಗ್ರಿ ಇದೆ. ಈ ರೀತಿ ಎಲ್ಲ ಆ್ಯಂಗಲ್ಗಳನ್ನು ಅಬ್ಸರ್ವ್ ಮಾಡಿದರೆ ಎಲ್ಲ ಆ್ಯಂಗಲ್ಸ್ಗಳು ಕೂಡ 180 ಡಿಗ್ರಿಗಿಂತ ಜಾಸ್ತಿ ಇದ್ದಾವೆ, 360 ಡಿಗ್ರಿಗಿಂತ ಕಡಿಮೆ ಇದ್ದಾವೆ. ಈ ರೀತಿ ಇದ್ದರೆ ಅವನ್ನ ನಾವೆಂತ ಕರಿತೀವಿ ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಕೂಡ ಕರಿತಾ ಹೋಗ್ತೀವಿ. ದ ಆ್ಯಂಗಲ್ ವಿಚ್ ಮೆಜರ್ಸ್ ಗ್ರೇಟರ್ ದ್ಯಾನ್ 180 ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ 360 ಡಿಗ್ರಿ ಆರ್ ಕಾಲ್ಡ್ ರಿಫ್ಲೆಕ್ಸ್ ಆ್ಯಂಗಲ್ಸ್. ನೆಕ್ಸ್ಟ್ ಒನ್ ಈಸ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಹೋಗೋಕ್ಕಿಂತ ಮುಂಚೆ ಕಂಪ್ಲೀಟ್ ಆ್ಯಂಗಲ್ ಅಂತ ಒಂದು ಬರುತ್ತೆ. ಕಂಪ್ಲೀಟ್ ಆ್ಯಂಗಲ್ ಅಂದರೆ ದ ಆ್ಯಂಗಲ್ ವಿಚ್ ಮೆಜರ್ಸ್ ಎಕ್ಸಾಕ್ಟ್ 360 ಡಿಗ್ರಿ ಈಸ್ ಕಾಲ್ಡ್ ಕಂಪ್ಲೀಟ್ ಆ್ಯಂಗಲ್. ಸೊ ಮೆನಿ 6 ಟೈಪ್ಸ್ ಹೇಳ್ತಾ ಹೋದೆ. ಫಸ್ಟ್ ಒನ್ ಅಕ್ಯೂಟ್ ಆ್ಯಂಗಲು, ಸೆಕೆಂಡ್ ಒನ್ ರೈಟ್ ಆ್ಯಂಗಲು, ಥರ್ಡ್ ಒನ್ ಅಬ್ಟ್ಯೂಸ್ ಆ್ಯಂಗಲು, ಫೋರ್ತ್ ಒನ್ ಸ್ಟ್ರೈಟ್ ಆ್ಯಂಗಲು ಆ್ಯಂಡ್ ಫಿಫ್ತ್ ಒನ್ ರಿಫ್ಲೆಕ್ಸ್ ಆ್ಯಂಗಲ್ ಆ್ಯಂಡ್ ಸಿಕ್ಸ್ತ್ ಒನ್ ಕಂಪ್ಲೀಟ್ ಆ್ಯಂಗಲ್. ಗೊತ್ತಿರಬೇಕು. ಅಕ್ಯೂಟ್ ಆ್ಯಂಗಲ್ ಅಂದರೆ ಗ್ರೇಟರ್ ದ್ಯಾನ್ 0 ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ 90 ಡಿಗ್ರಿ ಈಸ್ ಕಾಲ್ಡ್ ಅಕ್ಯೂಟ್ ಆ್ಯಂಗಲ್. ದ ಆ್ಯಂಗಲ್ ವಿಚ್ ಮೆಜರ್ಸ್ ಎಕ್ಸಾಕ್ಟ್ 90 ಡಿಗ್ರಿ ಈಸ್ ಕಾಲ್ಡ್ ರೈಟ್ ಆ್ಯಂಗಲ್.
ಅದೇ ಥರ ಅಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳಿದ್ರೆ ದ ಆ್ಯಂಗಲ್ ವಿಚ್ ಮೆಜರ್ಸ್ ಗ್ರೇಟರ್ ದ್ಯಾನ್ 90 ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ 180 ಡಿಗ್ರಿ ಈಸ್ ಕಾಲ್ಡ್ ಅಬ್ಟ್ಯೂಸ್ ಆ್ಯಂಗಲ್. ಆ್ಯಂಡ್ ಫೋರ್ತ್ ಒನ್ ಸ್ಟ್ರೈಟ್ ಆ್ಯಂಗಲ್ಲು, ದ ಆ್ಯಂಗಲ್ ವಿಚ್ ಮೆಜರ್ಸ್ ದ ಎಕ್ಸಾಕ್ಟ್ 180 ಡಿಗ್ರಿ ಈಸ್ ಕಾಲ್ಡ್ ಸ್ಟ್ರೈಟ್ ಆ್ಯಂಗಲ್. ನೆಕ್ಸ್ಟ್ ಫಿಫ್ತ್ ಒನ್ನು ರಿಫ್ಲೆಕ್ಸ್ ಆ್ಯಂಗಲ್ಲು, ದ ಆ್ಯಂಗಲ್ ವಿಚ್ ಮೆಜರ್ಸ್ ಎಕ್ಸಾಕ್ಟ್ ಅಲ್ಲ ಗ್ರೇಟರ್ ದ್ಯಾನ್ 180 ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ 360 ಡಿಗ್ರಿ ಈಸ್ ಕಾಲ್ಡ್ ರಿಫ್ಲೆಕ್ಸ್ ಆ್ಯಂಗಲ್. ಆ್ಯಂಡ್ ಫೈನಲಿ ಕಂಪ್ಲೀಟ್ ಆ್ಯಂಗಲ್ ಅಂದರೆ ದ ಆ್ಯಂಗಲ್ ವಿಚ್ ಮೆಜರ್ಸ್ ಎಕ್ಸಾಕ್ಟ್ 360 ಡಿಗ್ರಿ ಈಸ್ ಕಾಲ್ಡ್ ಕಂಪ್ಲೀಟ್ ಆ್ಯಂಗಲ್. ನೆಕ್ಸ್ಟ್ ಒನ್ ಈಸ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಮೀನ್ಸ್ ದ ಸಮ್ ಆಫ್ ಟು ಆ್ಯಂಗಲ್ಸ್ ಈಕ್ವಲ್ ಟು 90 ಡಿಗ್ರಿ. ಎರಡು ಕೋನಗಳು ಸೇರಿ 90 ಡಿಗ್ರಿಗೆ, ಎರಡು ಕೋನಗಳ ಮೊತ್ತ 90 ಡಿಗ್ರಿಗೆ ಸಮನಾದರೆ ಆ ಎರಡು ಕೋನಗಳನ್ನು ನಾವು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರಿತಾ ಹೋಗ್ತೀವಿ. ವೆನ್ ಟೂ ಆ್ಯಂಗಲ್ಸ್ ಆ್ಯಡ್ ಅಪ್ ಟು 90 ಡಿಗ್ರಿ ದೇ ಆರ್ ಕಾಲ್ಡ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಇಲ್ಲಿ ಡಯಾಗ್ರಾಮ್ ಅಬ್ಸರ್ವ್ ಮಾಡಿದ್ರೆ ಒಂದು ಎ ಅನ್ನೋ ಆ್ಯಂಗಲ್ ಇದೆ, ಇನ್ನೊಂದು ಬಿ ಅನ್ನೋ ಆ್ಯಂಗಲ್ ಇದೆ. ಫಾರ್ ಎಕ್ಸಾಂಪಲ್ ಎ ಏನಾದರೂ 60 ಡಿಗ್ರಿ ಇತ್ತು ಅಂದರೆ ಎ ಮೆಜರ್ 60 ಡಿಗ್ರಿ ಆ್ಯಂಡ್ ಬಿ ಮೆಜರ್ಸ್ 30 ಡಿಗ್ರಿ ಅಂತ ಇತ್ತು ಅಂದರೆ 60 + 30 ಎರಡು ದ ಸಮ್ ಆಫ್ ಟು ಆ್ಯಂಗಲ್ಸ್ ಎ ಆ್ಯಂಡ್ ಬಿ ಈಕ್ವಲ್ ಟು 90 ಡಿಗ್ರಿ. 60 + 30 90 ಆಗುತ್ತೆ. ಈ ರೀತಿ ಎರಡು ಆ್ಯಂಗಲ್ಗಳನ್ನು ಕೂಡಿದಾಗ ಈಗ ಫಾರ್ ಎಕ್ಸಾಂಪಲ್ ಒಂದು 45 ಡಿಗ್ರಿ ಇರುತ್ತೆ, ಇನ್ನೊಂದು 45 ಡಿಗ್ರಿ ಇರುತ್ತೆ. 45 + 45 ಎಷ್ಟಾಗುತ್ತೆ? 90 ಡಿಗ್ರಿ ಆಗುತ್ತೆ. ಅದೇ ಥರ ಒಂದು 70 ಡಿಗ್ರಿ ಇರುತ್ತೆ, ಇನ್ನೊಂದು 20 ಡಿಗ್ರಿ ಇರುತ್ತೆ. 70 + 20 ಎಷ್ಟಾಗುತ್ತೆ? 90 ಡಿಗ್ರಿ ಆಗುತ್ತೆ. ಈ ಥರ ದ ಸಮ್ ಆಫ್ ಟು ಆ್ಯಂಗಲ್ಸ್ ಈಕ್ವಲ್ ಟು 90 ಡಿಗ್ರಿ ಆರ್ ಕಾಲ್ಡ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಫಾರ್ ಎಕ್ಸಾಂಪಲ್ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಆ್ಯಂಗಲ್ ಎ ಆ್ಯಂಡ್ ಆ್ಯಂಗಲ್ ಬಿ ಆರ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಇನ್ನೊಂದು ರೀತಿ ಕೇಳ್ತಾರೆ, ವಾಟ್ ಈಸ್ ದ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಫ್ 40 ಡಿಗ್ರಿ ಅಂತೇಳಿ. ವಾಟ್ ಈಸ್ ದ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಫ್ 40 ಡಿಗ್ರಿ ಅಂದರೆ 40 ಡಿಗ್ರಿಗೆ ಎಷ್ಟನ್ನು ಆ್ಯಡ್ ಮಾಡಿದ್ರೆ 90 ಡಿಗ್ರಿ ಆಗುತ್ತೆ? 40 ಡಿಗ್ರಿಗೆ 50 ಆ್ಯಡ್ ಮಾಡಿದ್ರೆ 90 ಡಿಗ್ರಿ ಆಗುತ್ತೆ. ದೇರ್ಫೋರ್ ದ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಫ್ 40 ಡಿಗ್ರಿ ಅಂತ ಹೇಳಿದ್ರೆ ಏನು ಹೇಳ್ಬೇಕು ಅವಾಗ ನೀವು? 50 ಡಿಗ್ರಿ ಅಂತ ಹೇಳ್ತಾ ಹೋಗಬೇಕು. ಈ ರೀತಿ ದ ಸಮ್ ಆಫ್ ಟು ಆ್ಯಂಗಲ್ಸ್ ಈಕ್ವಲ್ ಟು 90 ಡಿಗ್ರಿ ಈಸ್ ಕಾಲ್ಡ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ನೆಕ್ಸ್ಟ್ ಒನ್ ಈಸ್ supplementary angles. When two angles add up to 180 degree they are called supplementary angles. ಈಗ ಅವಾಗಲೇ ಏನು ಹೇಳಿದೆ, ದ ಸಮ್ ಆಫ್ ಟು ಆ್ಯಂಗಲ್ಸ್ ಈಕ್ವಲ್ ಟು 90 ಡಿಗ್ರಿ ಈಸ್ ಕಾಲ್ಡ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಗೊತ್ತಾಯಿತು. ಅದೇ ರೀತಿ ದ ಸಮ್ ಆಫ್ ಟು ಆ್ಯಂಗಲ್ಸ್ ಈಕ್ವಲ್ ಟು 180 ಡಿಗ್ರಿ, ಎರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾದರೆ ಆ ಎರಡು ಕೋನಗಳನ್ನು ನಾವು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು ಆ್ಯಂಗಲ್ 60 ಡಿಗ್ರಿ ಇರುತ್ತೆ ಅಂತ ತಿಳ್ಕೊಡ್ರಿ, ಇನ್ನೊಂದು ಆ್ಯಂಗಲ್ 120 ಡಿಗ್ರಿ ಇರುತ್ತೆ. 120 ಡಿಗ್ರಿಗೆ 60 ಡಿಗ್ರಿ ಆ್ಯಡ್ ಮಾಡಿದ್ರೆ ಅವೆರಡು ಕೂಡಿದಾಗ ಎಷ್ಟಾಗುತ್ತೆ? 180 ಡಿಗ್ರಿ ಆಗುತ್ತೆ. ದೇರ್ಫೋರ್ ದೀಸ್ ಟು ಆ್ಯಂಗಲ್ಸ್ ಆರ್ ಕಾಲ್ಡ್ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತಲೂ ಕೂಡ ಕರಿತೀವಿ. ಒಂದು ಫಾರ್ ಎಕ್ಸಾಂಪಲ್ ಆ್ಯಂಗಲ್ 170 ಡಿಗ್ರಿ 110 ಡಿಗ್ರಿ ಇರುತ್ತೆ ಅಂತ ತಿಳ್ಕೊಡ್ರಿ, ಇನ್ನೊಂದು 70 ಡಿಗ್ರಿ ಇರುತ್ತೆ. 110ಗೆ 70 ಡಿಗ್ರಿ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಆಗುತ್ತೆ. ಅವೆರಡು ಕೂಡ ಸಪ್ಲಿಮೆಂಟ್ರಿ ಆ್ಯಂಗಲ್ ಆಗಿರುತ್ತೆ. ಅವೆರಡು ಕೂಡ ಜೋಡಿಸಿದ್ರೆ ನಮಗೆ ಒಂದು ಸ್ಟ್ರೈಟ್ ಲೈನಲ್ಲಿ ಎರಡು ಆ್ಯಂಗಲ್ ಫಾರ್ಮೇಷನ್ ಆಗಿರೋ ರೀತಿ ಕಾಣುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಅಬ್ಸರ್ವ್ ಮಾಡಿರಿ, ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಇದೆ, ಸ್ಟ್ರೈಟ್ ಲೈನ್ ಮೇಲೆ ಒಂದು ರೇ ಸ್ಟ್ಯಾಂಡಿಂಗ್ ಆಗಿದೆ. ಈ ಎರಡು ಆ್ಯಂಗಲ್ ಫಾರ್ಮೇಷನ್ ಆಗಿದೆ, ಒಂದು ಎ ಇನ್ನೊಂದು ಬಿ. ಈ ಎರಡು ಆ್ಯಂಗಲ್ಗಳನ್ನು ಕೂಡಿದಾಗ ಸ್ಟ್ರೈಟ್ ಲೈನ್ ಬರುತ್ತೆ, ಸ್ಟ್ರೈಟ್ ಆ್ಯಂಗಲ್ ಬರುತ್ತೆ. ಅವೆರಡು ಆ್ಯಂಗಲ್ಗಳು ಸ್ಟ್ರೈಟ್ ಆ್ಯಂಗಲ್ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ಸ್ಟ್ರೈಟ್ ಆ್ಯಂಗಲ್ ಫಾರ್ಮೇಷನ್ ಆದಾಗ ಅದು 180 ಡಿಗ್ರಿಗೆ ಈಕ್ವಲ್ ಆಗಿರುತ್ತೆ. ದೇರ್ಫೋರ್ ಆ್ಯಂಗಲ್ ಎ ಆ್ಯಂಡ್ ಆ್ಯಂಗಲ್ ಬಿ ಎರಡನ್ನೂ ಕೂಡಿದಾಗ ಎಷ್ಟಕ್ಕೆ ಸಮನಾಗುತ್ತೆ? 180 ಡಿಗ್ರಿ ಸಮನಾಗುತ್ತೆ. ಈ ರೀತಿ ಎರಡು ಆ್ಯಂಗಲ್ಗಳ ಮೊತ್ತ 180 ಡಿಗ್ರಿಗೆ ಸಮನಾದರೆ ಆ ಎರಡು ಆ್ಯಂಗಲ್ಗಳನ್ನು ನಾವೆಂತ ಕರಿತೀವಿ? ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕೂಡ ಕರಿತೀವಿ. ಆ್ಯಂಗಲ್ ಎ ಆ್ಯಂಡ್ ಆ್ಯಂಗಲ್ ಬಿ ಆರ್ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್. ವಾಟ್ ಈಸ್ ದ ಸಪ್ಲಿಮೆಂಟ್ರಿ ಆ್ಯಂಗಲ್ ಆಫ್ 130 ಡಿಗ್ರಿ ಅಂತ ಕೇಳಿದರೆ, ವಾಟ್ ಈಸ್ ದ ಸಪ್ಲಿಮೆಂಟ್ರಿ ಆ್ಯಂಗಲ್ ಆಫ್ 130 ಡಿಗ್ರಿ ಅಂತ ಕೇಳಿದರೆ 50 ಡಿಗ್ರಿ ಅಂತ ಹೇಳಬೇಕು. ಬಿಕಾಸ್ 130 ಡಿಗ್ರಿಗೆ 50 ಡಿಗ್ರಿ ಆ್ಯಡ್ ಮಾಡಿದರೆ 180 ಡಿಗ್ರಿ ಆಗುತ್ತೆ. ಅಥವಾ 180 ಡಿಗ್ರಿಯಲ್ಲಿ 130 ಡಿಗ್ರಿನ ಕಳೆದ್ರೆ ಎಷ್ಟು ಬರುತ್ತೆ? ಇನ್ನು 50 ಡಿಗ್ರಿ ಬರುತ್ತೆ. ದೇರ್ಫೋರ್ ದ ಸಪ್ಲಿಮೆಂಟ್ರಿ ಆ್ಯಂಗಲ್ ಆಫ್ 130 ಡಿಗ್ರಿ ಅಂತ ಹೇಳಿದ್ರೆ 50 ಡಿಗ್ರಿ ಅಂತ ಹೇಳ್ತಾ ಹೋಗಬೇಕು. ಇದು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್. ನೆಕ್ಸ್ಟ್ ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಇನ್ ಜಿಯೋಮೆಟ್ರಿ ಅಡ್ಜಸೆಂಟ್ ಆ್ಯಂಗಲ್ಸ್ ಆಫನ್ ಶಾರ್ಟೆಂಡ್ ಆಸ್ ಅಡ್ಜಸೆಂಟ್ ಆ್ಯಂಗಲ್ ಎಸ್ ಆರ್ ಆ್ಯಂಗಲ್ ದಟ್ ಹ್ಯಾವ್ ಎ ಕಾಮನ್ ರೇ coming out of the vertex going between two other rays. In other words, they are angles that are side by side or adjacent angles. ಒಂದ್ರ ಪಕ್ಕ ಒಂದು ಆ್ಯಂಗಲ್ ಫಾರ್ಮೇಷನ್ ಆಗಿರ್ತಲ್ಲ, ಆ ಎರಡು ಆ್ಯಂಗಲ್ಸ್ಗಳನ್ನು ನಾವು ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 33 ಡಿಗ್ರಿ, ಒಂದು ಆ್ಯಂಗಲ್ 33 ಡಿಗ್ರಿ ಇದೆ, ಇನ್ನೊಂದು ಆ್ಯಂಗಲ್ 26 ಡಿಗ್ರಿ ಇದೆ. ಎರಡೂ ಕೂಡ ಸೈಡ್ ಬೈ ಸೈಡ್ ಅಕ್ಕಪಕ್ಕ ಫಾರ್ಮೇಷನ್ ಆಗಿರ್ತಕ್ಕಂಥ ಆ್ಯಂಗಲ್ಸು. ಈ ಎರಡು ಆ್ಯಂಗಲ್ಗೆ ಒಂದೇ ಕಾಮನ್ ರೇ ಇದೆ, ಬಿ ಸಿ ಅನ್ನೋದೊಂದು ಕಾಮನ್ ರೇ. ಬಿ ಎ ಮತ್ತು ಬಿ ಡಿ ರೇಗಳ ಮಧ್ಯೆ ಬಿ ಸಿ ರೇ ಇದೆ.
ಈ ರೀತಿ ಎರಡು ಆ್ಯಂಗಲ್ಗಳಿಗೆ ಕಾಮನ್ ರೇ ಇತ್ತು ಅಂದರೆ ಈ ಎರಡು ಆ್ಯಂಗಲ್ಗಳನ್ನು ನಾವೇಂತ ಕರಿತೀವಿ ಅಡ್ಜಸೆಂಟ್ ಆ್ಯಂಗಲ್ಸ್, ಪಾರ್ಶ್ವ ಕೋನಗಳು ಅಂತ ಕರಿತೀವಿ. ಅಕ್ಕಪಕ್ಕದಲ್ಲಿ ಉಂಟಾಗಿರ್ತಕ್ಕಂಥ ಆ್ಯಂಗಲ್ಸ್ಗಳಾಗಿರ್ತವೆ ಅವನ್ನ ನಾವೇಂತ ಕರಿತೀವಿ ಪಾರ್ಶ್ವ ಆ್ಯಂಗಲ್ಸ್ ಅಥವಾ ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ ಕರಿತೀವಿ. ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್, ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂದರೆ ದ ಸಮ್ ಆಫ್ ಟು ಅಡ್ಜಸೆಂಟ್ ಆ್ಯಂಗಲ್ಸ್ ಈಕ್ವಲ್ ಟು 180 ಡಿಗ್ರಿ. ನಿಮಗೆ ಆಲ್ರೆಡಿ ಅಡ್ಜಸೆಂಟ್ ಆ್ಯಂಗಲ್ ಅಂದರೆ ಗೊತ್ತಾಯಿತು. ಇಲ್ಲಿ ಎ ಮತ್ತು ಬಿ ಎರಡೂ ಕೂಡ ಕಾಮನ್ ರೇ ಇದೆ. ಎರಡು ಆ್ಯಂಗಲ್ ಎ ಆ್ಯಂಗಲ್ ಬಿಗಳ ಮಧ್ಯೆ ಒಂದು ಕಾಮನ್ ರೇ ಇದೆ. ಹಾಗಾಗಿ ಆ್ಯಂಗಲ್ ಎ ಆ್ಯಂಡ್ ಆ್ಯಂಗಲ್ ಬಿ ಆರ್ ಕಾಲ್ಡ್ ಅಡ್ಜಸೆಂಟ್ ಆ್ಯಂಗಲ್ಸ್. ದ ಸಮ್ ಆಫ್ ದೀಸ್ ಟು ಆ್ಯಂಗಲ್ಸ್ ಮೆಜರ್ಸ್ 180 ಡಿಗ್ರಿ. ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ ಆಗಿದೆ. ಈ ರೀತಿ ಇದ್ದರೆ ಎ ಪೇರ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ಸ್ ಫಾರ್ಮ್ಡ್ ಬೈ ಇಂಟರ್ಸೆಕ್ಟಿಂಗ್ ಲೈನ್ಸ್ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟ್ರಿ. ಆ ಎರಡು ಆ್ಯಂಗಲ್ಗಳು ಸಪ್ಲಿಮೆಂಟ್ರಿ ಆಗಿರುತ್ತೆ. ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಗೊತ್ತಿದೆ ಆಲ್ರೆಡಿ ನಿಮಗೆ. ದ ಸಮ್ ಆಫ್ ಟು ಆ್ಯಂಗಲ್ಸ್ ಮೆಜರ್ಸ್ 180 ಡಿಗ್ರಿ ಈಸ್ ಕಾಲ್ಡ್ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಹೇಳಿದ್ದೆ. ಇಷ್ಟು ಇಲ್ಲಿ ಒಂದು ಲೀನಿಯರ್ ಪೇರ್ ಅಂತಂದರೆ ಹೇಳ್ಬೋದು. ಅಂದರೆ ಲೀನಿಯರ್ ಪೇರ್ ಅಂದರೆ ಒಂದು ಸ್ಟ್ರೈಟ್ ಲೈನ್ ಇರುತ್ತೆ, ಸ್ಟ್ರೈಟ್ ಲೈನ್ ಮೇಲೆ ಅಥವಾ ಸ್ಟ್ರೈಟ್ ಲೈನ್ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಒಟ್ಟು ಸಮ್ ಆಫ್ ಟು ಅಡ್ಜಸೆಂಟ್ ಆ್ಯಂಗಲ್ಸ್. ನಿಮಗೆ ಅಡ್ಜಸೆಂಟ್ ಆ್ಯಂಗಲ್ ಅಂದರೆ ಗೊತ್ತಿದೆ, ಅಕ್ಕಪಕ್ಕ ಸೈಡ್ ಬೈ ಸೈಡ್ ಫಾರ್ಮೇಷನ್ ಆಗಿರ್ತಕ್ಕಂಥ ಆ್ಯಂಗಲ್ಸು ಕಾಮನ್ ರೇ ಇರುತ್ತೆ. ಈ ರೀತಿ ಆ ಎರಡು ಅಡ್ಜಸೆಂಟ್ ಆ್ಯಂಗಲ್ಸ್ಗಳ ಸಮ್ಮು 180 ಡಿಗ್ರಿಗೆ ಈಕ್ವಲ್ ಆಗಿದ್ದರೆ ಅದನ್ನು ನಾವೆಂತ ಕರಿತೀವಿ ಲೀನಿಯರ್ ಪೇರ್ ಅಂತ ಕರಿತೀವಿ, ಸರಳ ಯುಗ್ಮ. ದ ಸಮ್ ಆಫ್ ಟು ಅಡ್ಜಸೆಂಟ್ ಆ್ಯಂಗಲ್ಸ್ ಈಕ್ವಲ್ ಟು 180 ಡಿಗ್ರಿ ಈಸ್ ಕಾಲ್ಡ್ ಲೀನಿಯರ್ ಪೇರ್. These are all different basic terms and definitions we are discussing in this video. Next class we are discussing about problems related to angles and some statements and theorems we are discussing in the next classes. Okay, thank you students.